ಸಾಮಾನ್ಯವಾಗಿ ನಾವೇನಾದ್ರೂ ಮಾತಾಡುವಾಗ ಒಂದು ತಿಳುವಳಿಕೆ ಅಥವಾ ನಾಲೆಡ್ಜ್ ಅಂತ ಬಂದ್ರೆ ಇಂದ್ರಿಯ ಶಕ್ತಿ ಅಂತ ಹೇಳ್ತೀವಿ. ಅದಕ್ಕೆ ಗೊತ್ತಾಗುತ್ತೆ ದಟ್ ಇಸ್ ಸೋ ಪವರ್ಫುಲ್. ಪಂಚೇಂದ್ರಿಯ ಅಂತ ಹೇಳ್ತೀವಿ. ಪಂಚೇಂದ್ರಿಯ ಅಂದ ಕೂಡಲೇ 5 ಅಂತ. ಸೊ ಅದಕ್ಕೆ ಮೀರಿದ ಶಕ್ತಿ ಇಂದ್ರಿಯ ಶಕ್ತಿಗಳಿದೆಯಾ? ಅತೀಂದ್ರಿಯ ಅಂತ ಹೇಳ್ತೀವಲ್ಲ, ಯಾಕೆಂದ್ರೆ ಕೇಳಿರ್ತೀವಿ ಹಂಗೆ ಗೊತ್ತಾಗುತ್ತೆ, ಇಟ್ಸ್ ಲೈಕ್ ಒಂಥರ ಏನಪ್ಪ ಹಿಂಗೂ ಸಾಧ್ಯನಾ ಅಂತಲ್ಲ ಅನ್ಸುತ್ತೆ. ಆ ಥರದ್ದು ನಿಜವಾಗ್ಲೂ ನಡೆಯುತ್ತಾ? ಇದೆಯಾ ಆ ಥರ ಶಕ್ತಿ ಅಂತ? ಇದೆ 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 ಅಂತ ಕೇಳಿ ನನಗೆ ತುಂಬ ಶಾಕ್, ಸರ್ಪ್ರೈಸ್ ಎಲ್ಲ ಆಯಿತು. ನಾವು ಬರೀ ಟಿ ವಿಲಿ ಕೇಳಿರ್ತೀವಿ, ಯಾರೋ ಹೇಳೋದು ಕೇಳಿರ್ತೀವಿ, ವಿ ಹ್ಯಾವೆಂಟ್ ವಿಟ್ನೆಸ್ಡ್ ಇಟ್. ಇಂದ್ರಿಯಗಳು ಒಂದು ಶಕ್ತಿ ಇದೆ ಅಲ್ವಾ? ಹೌದು. ಅದೊಂದು ಸ್ವಲ್ಪ ಜಾಸ್ತಿ ಆದರೆ ಇಂದ್ರಿಯ ಪ್ಲಸ್ 5+. ಇಂದ್ರಿಯ ಪ್ಲಸ್ ಓಕೆ. ಅಂದರೆ ಒಂದೊಂದೇ ಇಂದ್ರಿಯದ ಶಕ್ತಿ ಈಗ ನಮಗೆ ಕೇಳಿಸ್ಕೊಳ್ಳುವ ಒಂದು ಸ್ವಲ್ಪ ಪವರ್ ಇದೆ. ಇದು ಮಿಡ್ ಡೇ ಅಂದರೆ ಇಲ್ಲಿ ಟ್ರಾಫಿಕ್ ಜಾಸ್ತಿ, ಶಬ್ದಗಳು ಜಾಸ್ತಿ, ಜಂಜಾಟಗಳು ಜಾಸ್ತಿ, ಮೈಂಡ್ ಫ್ರೀ ಇಲ್ಲ. ರಾತ್ರಿ ಒಂದು ನಿಮ್ಮ ಅನುಭವಗಳು ನನಗೂ ಅನುಭವ ಆಗಿದೆ. 12-1 ಗಂಟೆಗೆ ಏನಾದರೂ ಎಚ್ಚರ ಆಗಿ ಯಾರಾದರೂ ಬಾಗಿಲು ಒಂಚೂರು ಯಾವುದಾದ್ರು 5ನೇ ಮನೆ 6ನೇ ಮನೆ ಗೇಟ್ ಶಬ್ದ ಆದರೂ ಕೇಳುತ್ತೆ. ಯಾಕೆ ಇದು ಬೆಳಗ್ಗೆ ಹೊತ್ತು ನಮಗೆ ನಮ್ಮನೆದೇ ಗೇಟ್ ಶಬ್ದ ಆದರೆ ಕೇಳಲ್ಲ? ಬೇರೆ ಡಿಸ್ಟರ್ಬೆನ್ಸಸ್ ಜಾಸ್ತಿ ಅಷ್ಟೇ. ನಲ್ಲಿ ನೀರು ಹೋಗ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಮಧ್ಯಾಹ್ನದ ಹೊತ್ತು ಅಥವಾ ಗೊತ್ತಾಗಲ್ಲ ನಮಗೆ. ಆದರೆ ರಾತ್ರಿ ಹೊತ್ತು, ಅದರಲ್ಲೂ 3-4 ಗಂಟೆ ಅಷ್ಟೊತ್ತಿಗೆ, ಬೆಳಗ್ಗೆ ಆದರೆ ಬೆಳಗಿನ ಜಾವ ಎಷ್ಟೇ ದೂರದಲ್ಲಿ ನಲ್ಲಿ ನೀರು ಹೋಗ್ತಾ ಇದ್ರೂ ಕೂಡ ಶಬ್ದ ಕೇಳುತ್ತೆ. 4-5 ಮನೆ ಆಚೆ ಒಂದು ಒಗ್ಗರಣೆ ಹಾಕಿದ್ರೆ ನಮ್ಗೆ ಸ್ಮೆಲ್ ಗೊತ್ತಾಗತ್ತೆ. ಇದೆಲ್ಲ ಅತೀಂದ್ರಿಯ ಶಕ್ತಿಗಳೇ, ಬಟ್ ನ್ಯಾಚುರಲ್ ಶಕ್ತಿಗಳಿವೆಲ್ಲ. ನಮ್ಮದೇ ಇಂದ್ರಿಯಗಳಿಗೆ ಒಂದಷ್ಟು ಶಕ್ತಿ ಇದೆ. ಕಣ್ಣಿಗೆ ನೋಡುವ ಒಂದಷ್ಟು ದೂರ ನೋಡುವ ಶಕ್ತಿ ಇದೆ. ಹಾಗೆ ಕಿವಿಗಳಿಗೆ ಕೇಳಿಸ್ಕೊಳ್ಳುವ ಶಕ್ತಿ ಇದೆ. ಮೂಗಿಗೆ ವಾಸನೆ ಹಿಡಿಯುವ ಶಕ್ತಿ, ಬಾಯಿಗೆ ಮಾತನಾಡುವ ಮತ್ತು ರುಚಿಯ ಶಕ್ತಿ, ಎರಡೂ ಇದೆ. ಸ್ಪರ್ಶಕ್ಕೂ ಒಂದು ಶಕ್ತಿ ಇದೆ. ಈಗ ಪರ್ಟಿಕ್ಯುಲರ್ಲಿ ಕುರುಡರಲ್ಲಿ ನಮಗೆ ಅವ್ರು ಮುಟ್ತಾರೆ, ಮುಟ್ಬಿಟ್ಟು ಇಂಥವ್ರನ್ನೇ ಮುಟ್ಟಿದ್ದೀನಿ ಅಂತ ಹೇಳ್ತಾರೆ. ಕರೆಕ್ಟ್. ಅಂದರೆ ಕಣ್ಣು ಕಾಣಿಸ್ದೇ ಇದ್ದಾಗ ಒಳಗಣ್ಣು ತೆಕ್ಕೊಳ್ಳುತ್ತೆ, ಕಿವಿ ಕೇಳಿಸ್ದೇ ಇದ್ದಾಗ ಒಳಗಿವಿ ಎದ್ದೇಳುತ್ತೆ. ಈ ಎಲ್ಲ ಅತೀಂದ್ರಿಯಗಳು ಸಾಧಾರಣ ಜನನು ಪ್ರಾಕ್ಟೀಸ್ ಮಾಡ್ಬೋದು. ಇದು ಬೈ ನೇಚರ್ ಕೆಲವ್ರಿಗೆ ಬಂದ್ಬಿಡುತ್ತೆ, ಕೆಲವುದೆಲ್ಲ ಬೈ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಗೇನಾದರೂ ಇದು ಎಕ್ಸ್ಪೀರಿಯನ್ಸ್ ಆಗಿದೆಯಾ, ನೋಡಿದ್ದೀರಾ, ಅಥವಾ ನಿಮಗೆ ಸ್ವಂತ ಅನುಭವ ಆಗಿದೆಯಾ? ಏನಾದರೂ ಕೇಸ್ ಸ್ಟಡಿ ಇದ್ರೆ ಶೇರ್ ಮಾಡಿದ್ರೆ ಇನ್ನೂ. ನನ್ನ ಫ್ರೆಂಡಿನ ಆಫೀಸ್, ಓಕೆ, ಅಲ್ಲೊಬ್ಬ ಕುರುಡ ಮತ್ತು ಕಿವಿಡ, ಎರಡೂ ಕಣ್ಣು ಕಾಣಲ್ಲ, ಕಿವಿನೂ ಕೇಳಲ್ಲ. ನನ್ನ ಫ್ರೆಂಡು ಗುರುಪ್ರಸಾದ್ ಅಂತ, ನನ್ನ ಸ್ಕೂಲಿನ ಕ್ಲಾಸ್ಮೇಟ್, ಒಂದು CA. ಅವರ ಆಫೀಸಲ್ಲಿ ಅವನು ಇವನ್ನ ಎಂಪ್ಲಾಯ್ ಮಾಡಿದ್ದ. ಎಲ್ಲಿಗೆ ಅಂದರೆ ರಿಸೆಪ್ಷನ್ಗೆ. ರಿಸೆಪ್ಷನಿಸ್ಟ್. ಬ್ಲೈಂಡ್ ಆ್ಯಂಡ್ ಡೆಫ್ನಾ? ಡೆಫ್ ಅಂದರೆ ತುಂಬ ಗೊತ್ತಾಗ್ತಾ ಇರಲಿಲ್ಲ ಅವನಿಗೆ. ಅದು ಯಾವುದೋ ಒಂದು ಸಣ್ಣ ಸಿಗ್ನಲ್ ಮಾತ್ರ ಸಿಗೋದು. ಅಂದರೆ ನಮಗೆಲ್ಲ ಒಂದು 100% ಕೇಳಿಸುತ್ತೆ ಅಂದರೆ ಅವ್ನು 10% ಮಾತ್ರ ಕೇಳೋದು. ಕಣ್ಣು ಡೆಫಿನೆಟ್ ಇಲ್ಲ. ಆದರೆ ನಾನು ಯಾವಾಗಲಾದರೂ ಫೋನ್ ಮಾಡಿದ್ರೆ ಅವ್ನು ತಗೊಂಡು ಹರಿ ಸರ್ ಅನ್ನೋನು. ಆ ಉಸಿರಾಟದಲ್ಲಿ ನನ್ನ ಫಸ್ಟ್ ವಾಯ್ಸಲ್ಲಿ ಅವ್ನು ಕಂಡು ಹಿಡಿಯೋನು ಹರಿ ಸರ್ ಅನ್ನೋನು. ಹಾಗೆ ಅವನು 400-500 ನಂಬರ್ಗಳನ್ನು, ವಾಯ್ಸ್ಗಳನ್ನು ನೆನ್ಪಿಟ್ಕೊಂಡಿದ್ದೆ. ನಾನು ಪ್ರತಿ ಸಲ ಆಶ್ಚರ್ಯ ಅವನು ನೋಡಿದಾಗ, ಇವನು ಎಷ್ಟು ಪವರ್ಫುಲ್ ಇದ್ದಾನಲ್ವಾ. ಅವನಿಗೆ ಅವನು ಹೇಳೋನು, ನನಗೆ ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ವಲ್ಲ ಸರ್, ನಂಗೆ ಅಷ್ಟೇ ನೆನಪಿಟ್ಕೊಳ್ಳೋಕ್ಕಾಗೋದು ಅಂತ. ಸೊ ಅವ್ನ ನೆನಪು ಪ್ಯೂರಾಗಿರ್ತಾ ಇತ್ತು ಯಾವಾಗಲೂ. ಈಗ ನಮ್ಮ ನೆನಪುಗಳೆಲ್ಲ ಇದೆಯಲ್ಲ, ನಮ್ಮ ಮೆಮೊರೀಸು ತುಂಬ ಕರಪ್ಟೆಡ್, ವಾಂಟೆಡ್ ಅನ್ವಾಂಟೆಡ್ ಎಲ್ಲ ತಂದು ಹಾಕ್ತೀವಲ್ಲ. ಅವನ ಕೇಸಲ್ಲಿ ಅದಿರಲಿಲ್ಲ. ಹಿ ವಾಸ್ ವೆರಿ ವೆರಿ ಕ್ಲಿಯರ್. ಇದು ಅತೀಂದ್ರಿಯ ಶಕ್ತಿನೇ, ಎಕ್ಸ್ಟ್ರಾ ಶಕ್ತಿ ಆಫ್ ದಿ ಹಿಯರಿಂಗ್. ಕಾನ್ಸಂಟ್ರೇಟೆಡ್ ಎಲ್ಲ ಸೇರಿ ಕಾನ್ಸಂಟ್ರೇಟ್ ಮಾಡಿ ಒಂದು ಕಡೆ ಕೂಡಿಸಿದ್ರೆ ಅದು ಅತೀಂದ್ರಿಯ ಶಕ್ತಿ. ಮುಂಚೆ ಎಲ್ಲ ಎಲ್ಲೋ ಕೂತ್ಕೊಂಡು ಇನ್ನೆಲ್ಲೋ ಆಗೋದನ್ನ ನೋಡೋದು, ಆಗಿಸೋದು, ಮಾಡಿಸೋದು ಮಾಡ್ತಿದ್ರು. ಅದು ಅದೇನಾ ಹಾಗಿದ್ರೆ? ಮಾಟ ಅಂತ ಹೇಳ್ತಾ ಇದ್ದೀವಲ್ಲ, ನಮ್ಮಲ್ಲಿದೆಯಲ್ಲ ವಿದ್ಯೆ, ಅದೆಲ್ಲ ಸೈನ್ಸ್. ಅದು ಸೈನ್ಸ್. ಅದು ಈ ಥರದ್ದು ಬೇಕಾದಷ್ಟು ವಿದ್ಯೆಗಳಿದೆ. ಒಂದು ಪರ್ಟಿಕ್ಯುಲರು ನಂಗೊಂದು ಇನ್ಸಿಡೆಂಟ್. ಓಕೆ. ನಾನು ಬ್ಯಾಂಕಲ್ಲಿದ್ದೆ 94 ತನಕ. ಬ್ಯಾಂಕ್ ಬಿಟ್ಟಾಗ ಒಬ್ಬರು ಕೃಷ್ಣಮೂರ್ತಿ ಅಂತ ನಂಗೊಂದು ಕೆಲಸ ಕೊಟ್ಟರು. ಅವರು ರಾಜೀವ್ ಗಾಂಧಿಗೆ ಪೈಲಟ್ ಆಗಿದ್ದರಂತೆ. ಎಲ್ಲೋ ಒಂದು ಆಕ್ಸಿಡೆಂಟ್ ಆದಮೇಲೆ ಅವ್ರಿಗೆ ಸ್ವಲ್ಪ ದವಡೆಗಳೆಲ್ಲ ಜಾಮ್ ಆಗೋಯ್ತು.
ಆವಾಗ ಅವ್ರಿಗೆ ಹೊರಗೆ ಬಂದು ಅವ್ರಿಗೊಂದು ಪೇಂಟ್ ಇಂಡಸ್ಟ್ರಿಗೆ ಪರ್ಮಿಷನ್ ಕೊಟ್ರಂತೆ. ಓಕೆ. ಬಟ್ ಹೀ ಬಿಕೇಮ್ ಮೈ ಕ್ಲೈಂಟ್ ಆ್ಯಸ್ ಎ ಬ್ಯಾಂಕರ್. ಮತ್ತು ಅದರ ಜೊತೆಗೆ ನನ್ನ ಫ್ರೆಂಡ್ ಕೂಡ ಆದರು. ನನ್ನ ಬ್ಯಾಂಕಿಂದ ಒಳಗೆ ಕೇಳ್ಕೊಂಡು ಹೊರಟೋದ್ರು. ಓಕೆ. ಬ್ಯಾಂಕ್ ರಿಸೈನ್ ಮಾಡಿಸಿದ್ರು, ನನ್ನ ಜೊತೆ ಬಂದ್ಬಿಡಿ ಅಂತಂದ್ರು. ನನಗೂ ಗ್ಲಾಮರಸ್ ಆಗಿ ಅನ್ನಿಸ್ತು, ಚಾಲೆಂಜಿಂಗ್ ಅನ್ನಿಸ್ತು. ಅವ್ರ ಜೊತೆ ಹೋದೆ. ಅವರಲ್ಲಿ ಒಂದು ವಿದ್ಯೆ ಇತ್ತು ಯಾವಾಗಲೂ. ಪ್ರತಿನಿತ್ಯ ಅವರು ಒಂದು ಚಿಕ್ಕ ಬಟ್ಟೆಯಲ್ಲಿ 11 ರೂಪಾಯಿ ಕಟ್ಟಿಡ್ತಾ ಇದ್ರು. ಪ್ರತಿನಿತ್ಯ ಯಾರಿಗೋ ಫೋನ್ ಮಾಡೋದು. ಅವ್ರು ಯಾರು ಅಂತ ನಂಗೆ ಗೊತ್ತಿರಲಿಲ್ಲ. ಫೋನ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಮಾತಾಡೋರು. ಬಾಗಿಲು ಹಾಕೊಂಡ್ಬಿಡೋರು, ಕ್ಯಾಬಿನ್ ಬಾಗಿಲು. ನಾ ಕ್ಯಾಬಿನಿಂದ ಹೊರಗೆ ಕೂತ್ಕೋತಾ ಇದ್ದೆ. ಏನು ಮಾತಾಡ್ತಾ ಇದ್ದಾರೆ ನಂಗೆ ಕುತೂಹಲ. ಒಂದಿನ ಕೇಳೇಬಿಟ್ಟೆ, ಏನು ಮಾಡ್ತಿದ್ದೀರಿ ಸರ್ ನೀವು? ನನಗೆ ಒಬ್ಬರು ಕುಂದಾಪುರದಲ್ಲಿ ಒಬ್ಬರಿದ್ದಾರೆ ನನ್ನ ಗುರುಗಳು, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಏನು ವಿಷಯ ಅಂತ. ಇವತ್ತು ಇಲ್ಲಿ ಏನೇನು ನಡೆದಿದೆ ಅದೆಲ್ಲ ಹೇಳ್ತಾರೆ ಸರ್ ಅವರು. ಇದೆಲ್ಲ ಸುಳ್ಳು ಬೋಗಸು ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಅವರು ಇಲ್ಲ ನಿಮ್ಗೊಂದ್ಸಲ ಗೊತ್ತಾಗುತ್ತೆ ಅಂತಂದರು. ಸರಿ, ಒಂದು ದಿನ ಏನಾಯಿತು, ನಿಮ್ಮನ್ನು ನಾನು ನಂಬಲ್ಲ ಅಂತಂದೆ. ನೀವೆಲ್ಲ ಸುಮ್ಮನೆ ಹೇಳ್ತಾ ಇದ್ದೀರಿ ಅಷ್ಟೇ, ನಿಮ್ಮನ್ನು ನಾನು ನಂಬಲ್ಲ ಅಂತಂದೆ. ಸರಿ, ಒಂದಿನ ನಾನು ಪ್ರೂಫ್ ಕೊಡ್ತೀನಿ ನಿಮಗೆ ಅಂತಂದರು. ಯಾವತ್ತೋ ಒಂದಿನ ನಮಗೆ ಒಂದು 3-4 ಜನ ಸ್ಟಾಫ್ ಬೇಕಾಗಿತ್ತು. ಅದರಲ್ಲೊಂದು ಪರ್ಸನಲ್ ಸೆಕ್ರೆಟರಿ ಅವ್ರಿಗೆ ಬೇಕಾಗಿತ್ತು. ನಾವು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಿ, ಇಂಟರ್ವ್ಯೂ ಬರಬೇಕು. ಓಕೆ. ಆವತ್ತಿನ ದಿನ ನಾನು ಇವತ್ತು ಆಫೀಸಿಗೆ ಬರಲ್ಲ, ನೀವೇ ಎಲ್ಲ ಇಂಟರ್ವ್ಯೂ ಮಾಡಿ, ನೀವು ಯಾರನ್ನೋ ಸೆಲೆಕ್ಟ್ ಮಾಡಿ ಅಂತಂದರು. ನನಗೆ ಓಕೆ, ಇದು ಟೆಸ್ಟ್ ಅಂತ ನಂಗೆ ಗೊತ್ತಾಗಲಿಲ್ಲ. ಅವ್ರು ಸುಮ್ಮನೆ ನೀವೇ ಸೆಲೆಕ್ಟ್ ಮಾಡಿ ಅಂತಂದರು. ಸರಿ, ನಾನು ಸಂಜೆ ಬರ್ತೀನಿ ಅಂತಂದರು. ಬೆಳಗ್ಗೆ ಪೂರ್ತಿ ಇಂಟರ್ವ್ಯೂ ಮಾಡಿ 3 ಜನನ್ನ ನಾನು ಶಾರ್ಟ್ ಲಿಸ್ಟ್ ಮಾಡಿ, ಆ 3 ಜನರಲ್ಲಿ ಒಬ್ಬರು ಇವರು ಓಕೆ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅವರ ಹೆಸರು ಭಾರತಿ ಚಂದ್ರಶೇಖರ್ ಅಂತ ನಂಗೆ ನೆನಪಿದೆ. ಓಕೆ. ಅದಾದಮೇಲೆ 5 ಗಂಟೆಗೆ ಬಂದರು ಇವರು. ಬಂದು ಸ್ಟ್ರೈಟಾಗಿ ಇಂಟರ್ವ್ಯೂ ಎಲ್ಲ ಮುಗಿದೋಗಿತ್ತು. ಒಳಗಡೆ ಹೋಗಿ ಟೀ ಕುಡಿದ್ವಿ ಇಬ್ಬರು. ಟೀ ಕುಡಿದ್ಮೇಲೆ ಒಂದು 11 ರೂಪಾಯಿ ಮತ್ತೆ ಕಟ್ಟಿಟ್ಬಿಟ್ಟು ನಿಮ್ಮ ಎದುರುಗಡೆ ಫೋನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಗೆ ಫೋನ್ ಮಾಡಿ ಸ್ಪೀಕರ್ ಫೋನ್ ಹಾಕಿದ್ರು. ಓಕೆ. ಫೋನ್ ಈಸ್ ಪ್ಯಾನಸೋನಿಕ್. ಸ್ಪೀಕರ್ ಫೋನ್ ಹಾಕಿದ್ರು. ಆವಾಗ ಸ್ಪೀಕರ್ ಫೋನು ಹೊಸದಾಗಿ ಬಂದದ್ದು. ಇಲ್ಲಿಂದ ನಮಸ್ಕಾರ ಗುರುಗಳೇ ಅಂತಂದರು. ಅವ್ರು ಆ ಕಡೆಯಿಂದ ಏನೋ ಹೇಳಿದ್ರು, ನಮಸ್ಕಾರ ಎಲ್ಲ ಹೇಳಿದ್ರು. ಏನು ಆದೇಶ ಇವತ್ತು ಅಂತಂದರು. ಇವತ್ತು ನಿಮ್ಮ ಸ್ನೇಹಿತರಿದ್ದಾರಲ್ಲ, ಅವ್ರಿಗೆ ಇದೆಲ್ಲ ಯಾವುದು ನಂಬಿಕೆ ಇಲ್ವಲ್ಲ, ಅವರು ಇಂಟರ್ವ್ಯೂ ಮಾಡಿದ್ದಾರೆ. 3 ಜನನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ, ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರು ನಾಳೆಯಿಂದ ರಿಪೋರ್ಟ್ ಮಾಡ್ಕೋತಾರೆ. ಆದರೆ 2 ತಿಂಗಳಾದ್ಮೇಲೆ ಅವ್ರು ಇರಲ್ಲ. ಇಷ್ಟನ್ನು ಹೇಳಿದ್ದಾರೆ. ಈಗ ಮೊದಲನೇದು, ಇದರಲ್ಲಿ ಸೈನ್ಸ್ ಲಾಜಿಕ ಇದೆಲ್ಲ ನಂಗೆ ಯಾವುದೋ ಅವತ್ತಿಗೆ ಸಿಗಲಿಲ್ಲ, ಇವತ್ತಿಗೆ ಸಿಗುತ್ತೆ. ಓಕೆ. ನಾನು ಇಲ್ಲಿ ಇಂಟರ್ವ್ಯೂ ಮಾಡಿರೋದು ಅವ್ರಿಗೆ ಹೆಂಗೆ ಗೊತ್ತು? ಕುಂದಾಪುರದಲ್ಲಿ ಇದ್ದಾರೆ. ಅದಕ್ಕೂ ಈ 11 ರೂಪಾಯಿಗೂ ಏನು ಸಂಬಂಧ? ಕರೆಕ್ಟ್. ಅವ್ರು ಹೆಂಗೆ ಇದನ್ನೆಲ್ಲ ರಿಟ್ರೀವ್ ಮಾಡ್ತಾ ಇದ್ದಾರೆ? ಅದಾದಮೇಲೆ ಒಪ್ಪಿಗೆ ಆಯಿತು, ಎಲ್ಲ ಆಯಿತು. ಓಕೆ. ನನಗೆ ರಿಸರ್ಚರ್ ನಾನು, ಅಂದರೆ ಈ ಥರದ್ದೆಲ್ಲ ಬೇಕು ನನಗೂ. ಸರಿ, ಒಂದಿನ ಅವಕಾಶ ಮಾಡ್ಕೊಂಡು ಸರ್ ನಾನು ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ಕ್ಯೂರಿಯಾಸಿಟಿ ಶುರು ಆಗೋಯ್ತು. ಮತ್ತು ಅವರೇ ನನ್ನ ಕರ್ಕೊಂಡೋದ್ರು. ಅವ್ರು ಕರ್ಕೊಂಡೋಗಿ ಒಂದು ಸಲ ಪರಿಚಯ ಮಾಡಿಸಿದ್ರು. ನೀವು ಸ್ನಾನ ಎಲ್ಲ ಮುಗಿಸ್ಕೊಂಡು ಬನ್ನಿ, ತಿಂಡಿ ತಿನ್ಕೊಂಡು ಬನ್ನಿ, ಒಂದು ಪೂಜೆಗೆ ಕೂತ್ಕೊಳ್ಳೋಣ ಅಂತಂದರು. ಮೊದಲನೇದು ನನಗೆ ಭಯ ಏನಂತಂದರೆ, ಈ ಪೂಜೆ ಮಾಟ ಮಂತ್ರದ ಪೂಜೆನೇನೋ, ನನ್ನ ಬುಟ್ಟಿಗೆ ಹಾಕೊಂಡ್ಬಿಡ್ತಾರೇನೋ, ನನ್ನ ಏನೋ ಮಾಡ್ತಾರೆ, ನಂಗೆ ಭಯ ಇತ್ತು. ಓಕೆ. ಕ್ಯೂರಿಯಾಸಿಟಿನೂ ಇತ್ತು. ಎರಡನೇದು, ಈ ಪೂಜೆ ಖರ್ಚು ಎಷ್ಟು ಅಂತ ಗೊತ್ತಿಲ್ಲ. ಅವರು 16,000 ರೂಪಾಯಿ ಕೇಳ್ಬಿಟ್ರೆ ನನ್ನ ಹತ್ರ 200-300 ರೂಪಾಯಿ ಇದ್ದಿತ್ತು ಅಷ್ಟೇ ಅವತ್ತು. ಸರಿ, ಏನದು ಬಂಡ ಧೈರ್ಯ ಮಾಡಿ ಕೂತ್ಕೊಂಡೆ. ಓಕೆ. ಪೂಜೆ ಕೂಡಿಸಿದ್ರು. ಅವ್ರು ಆ ಕಡೆ ನನ್ನ ಲೆಫ್ಟಲ್ಲಿ ಕೂತಿದ್ರು, ನನ್ನ ಎದುರುಗಡೆ ಒಂದು ಸ್ಟೂಲು. ಆ ಸ್ಟೂಲ್ ಮೇಲೆ ರಂಗೋಲಿ ಇಟ್ಟು 9 ನಿಂಬೆ ಹಣ್ಣನ್ನು ಇಟ್ಟರು. ಈ ಚೌಕಾಬಾರ ಆಡ್ತೀವಲ್ಲ ಆ ಥರ ಇಟ್ಟರು. ಕಣ್ಣು ಮುಚ್ಚಿದ್ರು. ಅವರು ಕೈ ಹೀಗಿಟ್ಕೊಂಡು ಮಂತ್ರ ಶುರು ಮಾಡಿದ್ರು. ಒಂದು 10-15 ನಿಮಿಷ ಆಗಿರಬೇಕು. ಒಂದು ನಿಂಬೆ ಹಣ್ಣು ಪಟ್ ಅಂತ ನನ್ನ ಮುಖದ ಮೇಲೆ ಹೊಡಿತು, ಆ ನಿಂಬೆ ರಸ. ನಂಗೆ ಗಾಬರಿ ಆಯಿತು. ಅದಾಗಿ ಇನ್ನೊಂದು 8 ಕೂಡ 5-5 ನಿಮಿಷದ ವ್ಯತ್ಯಾಸದಲ್ಲಿ ಹೊಡಿತಾ ಬಂತು. ಈ ಎಲ್ಲ ರಸಗಳು ನನ್ನ ಮೈ ಮೇಲೆ. ಅದು ನಮ್ಮ ನಿಂಬೆಹಣ್ಣನ್ನು ಅವ್ರು ಮುಟ್ಟಿಲ್ಲ, ಏನೂ ಮಾಡಿಲ್ಲ. ಅವರು ಬರೀ ಮಂತ್ರದಲ್ಲಿ ಆ ನಿಂಬೆಹಣ್ಣನ್ನು ಹೊಡೆದ್ರು. ಅದು ಅದರ ರಸ ನನಗೆ ಬೀಳೋ ಹಾಗೆ. ನಿಂಬೆಹಣ್ಣು ಇಟ್ಟಿದ್ರೆ ಅದರ ಒಂದು ಕಡೆ ಕಟ್ಟಾಗಿ ಆ ಬ್ಲಾಸ್ಟ್ ಆಗುತ್ತಲ್ಲ, ಆ ರಸ ಸ್ಪ್ರೇ ಆಗುತ್ತಲ್ಲ, ಹಾಗೆ ಆಯಿತು. 1.5 ಗಂಟೆ ಪೂಜೆ ಮಾಡಿದ್ರು. ಬರೀ ಮಂತ್ರ, ಪೂಜೆ ಅನ್ನೋದಕ್ಕಿಂತ ಮಂತ್ರ. ಆ ಮಂತ್ರದಲ್ಲಿ ಅಷ್ಟು ಪವರ್ ಇತ್ತು.
ಅನುಷ್ಠಾನಗಳು ಅಷ್ಟು ಪವರ್ಫುಲ್ಲಾಗಿ ಮಾಡ್ತಾಯಿದ್ರು. ಆಮೇಲೆ ಒಂದು ಅವರು ಎಚ್ಚರ ಆಯಿತು. ನನಗೆ ಒಂದು ಗಾಬರಿ, ಕ್ಯೂರಿಯಾಸಿಟಿ ಇದೆಲ್ಲದರಿಂದ ಹೊರಗೆ ಬಂದು ಅವ್ರನ್ನ ಕೇಳಿದೆ, ಏನು ಇದು ಅಂತ. ನಿಮ್ಮ ಮೇಲೆ ತುಂಬ ದೃಷ್ಟಿ ಆಗಿತ್ತು, ಅದೆಲ್ಲ ತೆಗೆದಿದ್ದೀನಿ ಅಂತಂದರು. ಓಕೆ, ಆ ದೃಷ್ಟಿಯಾಗೋ ಕಾನ್ಸೆಪ್ಟ್ ಹಾಗಿದ್ರೆ ಇದೆ. ಅದಾದಮೇಲೆ ಬಹುಶಃ ನನಗೆ ಆ ಭ್ರಮೆಗಳು ಕಳೆದೋಯ್ತು. ನಂಗೆ ಬದುಕಿನ ಭ್ರಮೆನೇ ಕಳೆದೋಯ್ತು. ಈ ಥರದ ವಿದ್ಯೆಗಳ ಮೇಲೆ ಆಸಕ್ತಿ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಇದನ್ನೇ ಹುಡ್ಕೊಂಡು ಹೋಗ್ತಾ ಇದ್ದೆ. ಕೇಸ್ ಹಿಸ್ಟ್ರಿ ಅಂದರೆ ಇದು ಅತೀಂದ್ರಿಯಕ್ಕೂ ಮೀರಿದ್ದು ಅಂತ. ರೈಟ್. ಇವೆಲ್ಲ ಇದೆಯಾ ಇಲ್ವಾ ಅಂದರೆ ಖಂಡಿತ ಇದೆ. ಇದಾದಮೇಲೆ ನಾನು ಬೇಕಾದಷ್ಟು ನಾಗಾ ಸಾಧುಗಳ ಜೊತೆ ಅವ್ರ ಜೊತೆ ಓಡಾಡಿದ್ದೀನಿ, ಮಾತಾಡ್ಸಿದ್ದೀನಿ. ಅಘೋರಿಗಳ ಜೊತೆ ಇದ್ದೀನಿ, ಅಘೋರಿಗಳ ಕತೆ ತಿಳ್ಕೊಂಡಿದ್ದೀನಿ. ನಾವು ತಿಳ್ಕೊಂಡಿರೋ ಬದುಕು ಅಲ್ಲ ಅವ್ರದ್ದು. ಪ್ಯೂರೆಸ್ಟ್ ಬದುಕು ಯಾರ್ದು ಅಂದರೆ ಈ ನಾಗಾ ಸಾಧುಗಳು. ಪ್ಯೂರೆಸ್ಟ್ ಬದುಕು ಯಾರ್ದು ಅಂತಂದರೆ ಅಘೋರಿಗಳು. ಅವರು ನೋಟ ಕ್ರೂರ ಅಷ್ಟೇ. ಅದನ್ನೇ ಕೇಳಕ್ಕೆ ಹೋಗಿದ್ದೆ. ನೋಡಿದ್ರೆ ಭಯ ಆಗುತ್ತೆ, ಏನೋ ಹಾರ್ಮ್ ಮಾಡೋ ಥರ. ಕನ್ನಿಂಗ್ ಅಲ್ಲ ಅವರು. ಇವರಿಬ್ಬರು ಯಾರು ಕನ್ನಿಂಗ್ ಅಲ್ಲ. ನಾಗಾ ಸಾಧುಗಳು, ಅಘೋರಿಗಳು, ತಪಸ್ವಿಗಳು ಇವರೆಲ್ಲ ಏನಂತಂದರೆ ಬಹುಶಃ ಇವತ್ತೆಲ್ಲ ನಮ್ಮ ದೇಶ, ನಮ್ಮ ಕಲ್ಚರ್ಸ್ ಕಾಯ್ತಾ ಇರೋದು ಯಾರು ಅಂದರೆ ಇವರುಗಳೇ. ಹೌದಾ? ದ ಇನ್ಫ್ಲೂಯೆನ್ಸ್ ಪವರ್ಫುಲ್ ಪೀಪಲ್. ಈಗ ನಮ್ಮ ದೇಶದಲ್ಲಿ ಯಾರೋ ಒಬ್ಬರು ಪವರ್ಫುಲ್ ವ್ಯಕ್ತಿ ಇದ್ದಾರೆ, ಹೂ ಕ್ಯಾನ್ ಟೇಕ್ ಡಿಸಿಷನ್ಸ್ ಅಂದರೆ ಅವರಿಗೆ ಶಕ್ತಿ ತುಂಬುವಂಥ ಕೆಲಸಗಳನ್ನು ಈ ನಾಗಾ ಸಾಧುಗಳು, ಅಘೋರಿಗಳು ಮಾಡ್ತಾರೆ. ಅಘೋರ ಅಂದರೆ ಘೋರವೇ ಇಲ್ಲದೆ ಇರುವಂಥದ್ದು. ಆ್ಯಕ್ಚುಲಿ ದ ಪ್ಯೂರೆಸ್ಟ್ ಅಂತ. ಸೊ ಹಾಗಾಗಿ ಇವರೆಲ್ಲ ಅಘೋರಿಗಳದೇ ತುಂಬ ದೊಡ್ಡ ಒಂದು ಸಾಧಕರು ಇವರೆಲ್ಲ. ಇವರು ನಮ್ಮ ಥರ ಬದುಕಲ್ಲ ಅವ್ರಿಗೆ. ಅವ್ರಿಗೆಲ್ಲವೂ ನಿಷ್ಠೆ ಜಾಸ್ತಿ. ಅವರು ಬೇಗ ಸೇಲ್ ಆಗಲ್ಲ, ಮತ್ತು ಬೇಗ ಅವರು ಫ್ಲ್ಯಾಟರ್ ಆಗಲ್ಲ. ಮೆಜಾರಿಟಿ ಅಘೋರಿಗಳು ಯಾರು ಬಂದಿದ್ದಾರೆ ಅಂತಂದರೆ, ಅಘೋರಿಗಳಾಗಿರೋರು ಯಾರು ಅಂತಂದರೆ ಹೈಲಿ ಎಜುಕೇಟೆಡ್ IIMs ಆ್ಯಂಡ್ IITs ಇಂದ ಯಾರು ಬಂದಿದ್ದಾರೆ ಇವರುಗಳೇ ಅಘೋರಿಗಳಾಗೋದು. ತನ್ನ ಸಾಧನೆಯ ಲಿಮಿಟ್ ಎಲ್ಲೋ ಒಂದು ಕಡೆ ಕಾಣಿಸ್ಬಿಡುತ್ತೆ. ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಡುತ್ತೆ, ಅವರಿಗೆ ಹೆಸರು ಬಂದ್ಬಿಡುತ್ತೆ. ಅದಾದ ನಂತರ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಆವಾಗ ಕೆಲಸಗಳನ್ನು ಕ್ವಿಟ್ ಮಾಡ್ತಾರೆ, ಆ ಆಸ್ತಿ ಎಲ್ಲ ಹೊರಗೆ ಬರ್ತಾರೆ. ಅದಾದಮೇಲೆ ಅವರು ಹಿ ಬಿಕಮ್ಸ್ ಏನು ಅಘೋರಿ ಝೀರೋಯಿಂದ ಶುರು ಮಾಡಬೇಕು. ಅದರ ಟ್ರೈನಿಂಗೇ ಬೇರೆ. ತುಂಬ ಟಫೆಸ್ಟ್ ವಾತಾವರಣದಲ್ಲಿ ಅವ್ರು ಬದುಕಬೇಕು. ಮನಸ್ಸಿಗೆ ಆಕ್ಟರ್ ಡ್ಯಾನ್ಸರ್ ಆಗ್ಬೇಕಂದ್ರೆ ಅದಕ್ಕೊಂದು ಟ್ರೈನಿಂಗ್ ಇದೆಯಲ್ಲ, ಹಾಗೆ ಒಬ್ಬ ಅಘೋರಿನೋ ನಾಗಾ ಸಾಧು ಆಗ್ಬೇಕಂದ್ರೆ ಅದಕ್ಕೂ ಒಂದು ಪ್ರೊಸೀಜರ್ ಇದೆಯಾ? ಅದಕ್ಕೆ ಕ್ಯಾಂಪ್ಸ್ ನಡೆಯುತ್ತೆ. ನಮ್ಮಲ್ಲಿ ಹೇಗೆ ಇದು ಲೀಡರ್ಶಿಪ್ ಕ್ಯಾಂಪ್ಸ್ ನಡೆಯುತ್ತೆ, ಅವ್ರದ್ದು ಕ್ಯಾಂಪ್ಸ್ ನಡೆಯುತ್ತೆ. ಟಫೆಸ್ಟ್ ಕ್ಯಾಂಪ್ಸ್ ನಡೆಯುತ್ತೆ. ಈ ಟಫೆಸ್ಟ್ ಕ್ಯಾಂಪ್ಸಲ್ಲಿ ಒಂಟಿ ಕಾಲಲ್ಲಿ ಒಂದು ಇಡೀ ದಿನ ನಿಂತ್ಕೋಬೇಕು. ಅದು ಸಾಧನೆ. ಅದು ಮುಳ್ಳು ಮೇಲೆ ನಿಂತ್ಕೋಬೇಕು, ಚುಚ್ಚುವ ಕಲ್ ಮೇಲೆ ನಿಂತ್ಕೋಬೇಕು, ಮತ್ತು ಬಿಸಿಲಲ್ಲಿ ನಿಂತ್ಕೋಬೇಕು, ಜೋರು ಮಳೆಯಲ್ಲಿ ನಿಂತ್ಕೋಬೇಕು. ನಿಜ ಹಾಗೆ ಮಾಡ್ತಾರೆ. ಇದೆಲ್ಲ ಸಾಧನೆ. ನಮ್ಮ ಋಷಿ ಮುನಿಗಳನ್ನು ನೋಡಿದ್ದೀವಿ, ಬೇಕಾದಷ್ಟು ಪಿಕ್ಚರ್ಗಳಲ್ಲಿ ನೋಡಿದ್ದೀವಿ, ಫೋಟೋಸ್ ನೋಡಿದ್ದೀವಿ, ಪುಸ್ತಕಗಳಲ್ಲಿ ಓದಿದ್ದೀವಿ. ಈ ಸಾಧನೆಗಳೇನೆ ಅವ್ರನ್ನ ತಪಸ್ವಿ ಮಾಡೋದು. ಈ ಯುಗದಲ್ಲೂ ಅದು ಸತ್ಯವಾಗಿ ನಡೆಯುತ್ತೆ. ಡೆಫಿನೆಟ್ಲಿ ನಡೆಯುತ್ತೆ. ನಮ್ಮಲ್ಲಿ ಎಷ್ಟೋ ಸಾಧಕರಿದ್ದಾರೆ. ಸೈಂಟಿಸ್ಟ್ಗಳೆಲ್ಲ ಸಾಧಕರೇ ತಾನೆ. ಸೈಂಟಿಸ್ಟ್ಗಳನ್ನ ನಾವು ಇನ್ನೊಂದು ಹೆಸರಲ್ಲಿ ಬಳಸಬೇಕು ಅಂತಂದರೆ ಇವರೆಲ್ಲ ಅಘೋರಿಗಳು. ಅವ್ರಿಗೆ ಗೊತ್ತಿಲ್ಲಪ್ಪ ಬೇರೆ ಪ್ರಪಂಚ, ಅವ್ರಿಗೆ ಕನ್ನಿಂಗ್ ಪ್ರಪಂಚ ಗೊತ್ತಿಲ್ಲ. ತನ್ನ ಸೈನ್ಸಿಂದ ಕಂಡುಹಿಡಿದಿದ್ದಂಥ ಇನ್ನೊಬ್ಬ ಅದಕ್ಕೆ ಎಷ್ಟಕ್ಕೆ ಮಾರ್ತಾನೆ ಅಂತ ಗೊತ್ತಿಲ್ಲ ಅವರಿಗೆ. ಆದರೆ ಅವರಿಗೆ ತನ್ನ ಜ್ಞಾನದ ಬಗ್ಗೆ ಅರಿವಿದೆ. ಸೊ ಇದೆಲ್ಲ ಉಂಟು. ಬೇಕಾದಷ್ಟು ಕೇಸಸ್ ಹಿಸ್ಟ್ರೀಸ್ ಇದೆ. ಅದೆಲ್ಲವೂ ಕೂಡ ಮಾತಾಡೋಕ್ಕೆ ಶುರು ಮಾಡ್ಬೋದು. ಎಸ್, ನೀವು ಈ ಮಾಟ ಮಂತ್ರ ಎಲ್ಲ ಹೌದು ಇದೆ ಅಂದ್ರಿ, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಹೇಳಿದ್ರಿ. ಹಾಗಿದ್ರೆ ಈಗ ಈ ದೃಷ್ಟಿ ತೆಗೆದು ಮಾಟ ಮಂತ್ರ ಮಾಡಿ ರೋಡ್ ಮುಂದೆ ಏನೋ ಹಾಕೋದು, ಮನೆ ಮುಂದೆ ಏನೋ ಮಾಡೋದು, ಹಂಗಾರೆ ಅದು ನಿಜ ಅಂದಮೇಲೆ ಅದು ಎಫೆಕ್ಟ್ ಆಗುತ್ತಲ್ವಾ? ದಾಟಿದ್ರೆ ಮುಟ್ಟಿದ್ರೆ ನಿಜ ಆಗ್ಬೇಕಲ್ವಾ? ಇನ್ನೊಬ್ರು ದೃಷ್ಟಿ ಅವ್ರಿಗೆ ಬಂದ್ಬಿಡೋದು ಆಗುತ್ತಾ? ಅದೆಲ್ಲ ಅಲ್ಲಿ ಎರಡು ಥರ ಇರುತ್ತೆ. ಒಂದು ಬೇಕಂತ ನಮ್ಮನ್ನ ತಪ್ಪು ದಾರಿಗೆ ಎಳೆಯಕ್ಕೆ ಇದೆಲ್ಲ ಮಾಡ್ತಾರೆ. ಈಗ ಉದಾಹರಣೆಗೆ ನಂಗೆ ಆ ವಿಷಯ ಗೊತ್ತಿದೆ ಅಂತ ಅಂದ್ಕೊಂಡ್ರೆ, ಆ ವಿಷಯದ ಅನುಭವನೂ ಆಗಿದೆ ಅಂತ ಅಂದ್ಕೊಂಡ್ರೆ, ಆವಾಗ ನಾನು ಈ ಟ್ರ್ಯಾಪ್ ಒಳಗೆ ಬೀಳ್ತೀನಿ. ಓಕೆ, ನಂಗೆ ವಿಷಯನೇ ಗೊತ್ತಿಲ್ಲಪ್ಪ, ಈ ದಾಟಿದ್ರೆ ಏನು ಅಂತ ನಂಗೆ ಗೊತ್ತಿಲ್ಲ. ಈಗ ಫಾರಿನರ್ನ ಕರ್ಕೊಂಬಂತು ಅವನಿಗೆ ಇದನ್ನ ದಾಟು ಅಂದ್ರೆ ದಾಟ್ತಾನೆ. ಅವನು ಆ ಟ್ರ್ಯಾಪಲ್ಲಿ ಬೀಳಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವನಿಗೆ ಅದ್ರ ಇಂಪ್ಯಾಕ್ಟು ಗೊತ್ತಿಲ್ಲ, ರಿಪರ್ಕಷನ್ಸು ಗೊತ್ತಿಲ್ಲ. ಆದರೆ ಇದು ಇಲ್ಲ ಅಂತಲ್ಲ, ಇದನ್ನೆಲ್ಲ ಇದೆ. ದೃಷ್ಟಿ ತೆಗೆಯೋದು ಅಂತ ಇದೆ, ಕರೆಕ್ಟ್. ಅವ್ರು ತೆಗಿಬೋದು. ಎಲ್ಲೋ ಇರುವ ದೃಷ್ಟಿಯನ್ನು ತೆಗೆದು ನಾವು ಹೊರಗೆ ಹಾಕ್ತಾ ಇದೀವಿ ಅಷ್ಟೇ ಅಂತ. ಆದರೆ ಅದು ಇನ್ನೊಬ್ರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದಿದೆಯಲ್ಲ, ಇದು ಮತ್ತೆ ಕಟ್ಟುಕತೆಗಳೇ ಜಾಸ್ತಿ. ಓಕೆ, ಸೊ ಟೈಮ್ ಪಾಸ್ ಬೈ ಆದಂಗೆ ಅದನ್ನ ಸ್ವಲ್ಪ
ಮಾಡಿರೋದು ಇದೆ. ಕಮರ್ಷಿಯಲೈಸ್, Okay. ಭಯ ಪಡಿಸೋದು, ಇವೆಲ್ಲ ಉಂಟು. ಅಂಜನ ಹಾಕೋದು ಅಂತಾರಲ್ಲ, ಅದೇ ಎಂತ? ಇದು ಅಷ್ಟೇ, ಒನ್ಸ್ ಅಗೇನ್ ಹಾ. ಈ ಕಟ್ಟುಕತೆಗಳಿವೆಲ್ಲ. Okay. ನೋಡ್ದವ್ರು ಇದ್ದಾರ ಅಂದ್ರೆ ಇಲ್ಲ, ಹ್ಮ್. ಪ್ರೂವ್ ಮಾಡಿದವ್ರು ಇದ್ದಾರ ಅಂದ್ರೆ ಇಲ್ಲ. ಅದಕ್ಕೇನು ಮಾಡ್ತಾರೆ ಅಂತಂದ್ರೆ 2 ಭಾಗಗಳು ಇಟ್ಕೋತಾರೆ. ಹ್ಮ್. ಇಂಟ್ಯೂಷನ್ ಅಂತ ಒಂದು, Correct. ಎರಡನೇದು ಒಂದು ಮಗುವನ್ನ ಕರ್ಕೊಂಡ್ಬರ್ತಾರೆ. ದೊಡ್ಡವರಿಗೆ ಅಂಜನ ಕಾಣಲ್ಲ ಅಂತ ಹೇಳ್ತಾರೆ, ಅದು ಬೇಕಂತ ಒಂದು ಟ್ರ್ಯಾಪ್. ಇನ್ನೊಂದು ಹ್ಮ್. ಅಂಜನ ಕಾಣಲ್ಲ ಅಂತ. ಆದ್ರೆ ಅಂಜನ ಏನಂದ್ರೆ ವೀಳದೆಲೆ ಮೇಲೆ ಒಂದು ಕಪ್ಪು, ನೀವು ಕಣ್ಣು ಕಪ್ಪು ಇಟ್ಕೋತಿರಲ್ಲ ಆ ಥರ ಬಳದು ಹಂಗೇ ನೋಡ್ತಾ ಇರ್ತಾರೆ. ಅದರಲ್ಲಿ ಹಿಂದೆ ಏನೋ ಆಗಿದೆಯಲ್ಲ ಅದೆಲ್ಲ ಕಾಣತ್ತೆ ಅಂತ ಒಂದು ಭ್ರಮೆ ಹುಟ್ಟಿಸ್ತಾರೆ. ಹ್ಮ್. ನಮಗೆ ತೋರಿಸ್ತಾರ ಅಂದ್ರೆ ಇಲ್ಲ, ಓ. ಹಿಂಗೆ ಇಟ್ಕೊಂಡಿರ್ತಾರೆ. ಒಂದು ಮಗುವನ್ನು ಕರೆದು ಏನಾಗ್ತಾ ಇದೆ ನೋಡು ಅಂತಾರೆ. ಆ ಮಗುವಿಗೆ ಇಂಥವ್ರು ಕಾಣ್ತಾ ಇದ್ದಾರೆ, ಇಂಥ ಕಳ್ತನ ಆಗಿದೆ, ಇಂಥ ಕಳ್ತನ ಆಗಿದೆ ಅಂತ. ಅದರ ಪ್ರೂಫ್ ತಗೊಂಡಾಗ ಅದೊಂದು 10-20 ಸಲ ತಗೊಂಡಿದ್ದೀವಿ, ನಾನು ಟ್ರೈ ಮಾಡಿದ್ದೀನಿ. ಅಂಜನ ನಡೆಯೋ ಜಾಗದಲ್ಲಿ ಹೋಗಿ ಏನೇನೋ ಕೇಳಿದ್ದೀನಿ, ಅದರಲ್ಲಿ 90% ಫೇಕ್. ಅದು ಹಿಂದೆ ಇದ್ರು, ಕಮರ್ಷಿಯಲ್ ಇಲ್ಲದೆ ಇರೋರು ಇದ್ರು. ಬಟ್ ನಮ್ಮ ಎಪಿಸೋಡ್ ನೋಡಿದ್ಮೇಲೆ ಈಗಲೂ ಒಂದಷ್ಟು ಜನ ಅದನ್ನ ಮಾಡ್ತಿರ್ತಾರೆ, ಏನಾರು ಅಂತಾರೆ, ಅನ್ಲಿ ಬಿಡಿ. ನಾವಿಲ್ವಾ, ಜನಕ್ಕೆ ಸಾಮಾನ್ಯ ಜನಕ್ಕೆ ಈ ಯಾವ ಟ್ರ್ಯಾಪ್ಗಳಲ್ಲಿ ಬೀಳುವ ಅವಶ್ಯಕತೆ ಇಲ್ಲ. ನಾವೆಲ್ಲಿ ಬೀಳ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ದುಡ್ಡು ಕಳೆದೋಗಿರುತ್ತೆ, ರಿಂಗ್ ಕಳೆದೋಗಿರುತ್ತೆ, ಚೈನ್ ಕಳೆದೋಗಿರುತ್ತೆ, ಎಲ್ಲಿ ಕಳೆದೋಗಿದೆ. ನಮ್ಮ ಮನೇಲಿ 4 ಜನ ಇದ್ದಾರೆ, ಕೆಲಸದವ್ರು ಇದ್ದಾರೆ, ಇವರು ಡ್ರೈವರ್ ಇದ್ದಾರೆ, ಇವರಲ್ಲಿ ಯಾರು ಒಬ್ಬರು ತೆಗ್ದಿರ್ಬೋದಾ ಅಂತ ತಿಳ್ಕೊಳಕ್ ಹೋಗ್ತೀವಿ ಅಷ್ಟೇ. ನಾವೇ ಎಲ್ಲ ಹೇಳ್ಬಿಟ್ಟಿರ್ತೀವಿ. ಈಗ ಡಾಕ್ಟರ್ ಹತ್ರ ಹೋದಂಗೆ, ಡಾಕ್ಟ್ರೆ ಯಾಕೋ ನಿನ್ನೆಯಿಂದ ನಂಗೆ ಹೊಟ್ಟೆ ನೋವು ಅಂತ. ಡಾಕ್ಟರ್ ಕೇಳ್ತಾರೆ ಏನೇನು ತಿಂದಿದ್ಯಪ್ಪ, ನಾವೇ ಡೀಟೇಲ್ ಎಲ್ಲ ಹೇಳ್ತೀವಿ, ತಿಂದಿದ್ಯಾ ಅದಕ್ಕೆ ಅಷ್ಟೇ. ಸಿಮಿಲರ್ಲಿ ಇದೆಲ್ಲ ಟ್ರ್ಯಾಪ್. ಓಕೆ, ಫೈನ್. ಬೀಳದೆ ಇರೋದು ನಮ್ಮ ಡ್ಯೂಟಿ. ಬಟ್ ಆದರೆ ಆ ಶಕ್ತಿಗಳಿರೋದಂತೂ 100% ಸತ್ಯ. ನಿಜ. ಒಂಥರ ಎಕ್ಸೈಟಿಂಗ್ ವಿಷಯ, ಇಂಟ್ರೆಸ್ಟಿಂಗ್ ವಿಷಯ. ಅದರ ಫ್ಯಾಕ್ಟ್ಸ್, ನಿಮ್ಮ ಎಕ್ಸ್ಪೀರಿಯನ್ಸಸ್ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ.